ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ವಾಟ್ ನಾನ್ಸೆನ್ಸ್! ನನ್ನ ಹೆಸರ ಇದನ್ನ ಯಾರು ನೋಡಿದ್ರೆ ಬಾಯಿಗೆ ಬಂದಂಗೆ ಮಾತಾಡಲ್ವಾ? ಕಟ್ಕೊಳ್ಳೋಕೊಬ್ಳು ಟ್ಯಾಟುಗೊಬ್ಳು ಅಂತ ಮಾತಾಡ್ತಾರೆ. ಇಡಿಯಟ್. ಹಾಯ್ ತೀರ್ಥ, ಹೇಗಿದೆ ನನ್ನ ಸರ್ಪ್ರೈಸ್? ತುಂಬಾ ಖುಷಿಯಾಗಿರ್ಬೇಕಲ್ವಾ? ನಂಗೆ ಹೆವಿ ಕೋಪ ಬರ್ತಾ ಇದೆ. ನನ್ ಕೇಳಿದೆ ಯಾಕಿದೆಲ್ಲ ಮಾಡ್ತೀಯ? ಏನ್ ತೀರ್ಥ, ನಿಮ್ಮೇಲ್ ಪ್ರೀತಿ ಇರೋದನ್ನ ನನ್ ಕೈ ಮೇಲೆ ಬರ್ದಿದ್ದೀನಿ, ಅದ್ ತಪ್ಪಾ? ಹೆಚ್ಚಿದ್ರ ಇದಾ ಅದು ಹಾಕೊಂಬಿಡಿಯೋದು. ಏನಮ್ಮ ಸಾಹೇಬ್ರು ಇಲ್ಲೇ ಇದ್ರು ಕಣಮ್ಮ, ಅದೇನೋ ಜನ ಮಾತಾಡ್ಸ್ಕೊಬತ್ತಿ ಅಂತ ಹೋಗೋರು ನೋಡಲ್ಲ ಅವ್ರೆ. ಬನ್ನಿ. ನಿತ್ಯ, ಪ್ರೀತಿನ ತೋರ್ಸ್ಕೊಳ್ಳೋದಲ್ಲ, ನಮ್ಮಲ್ಲಿ ನಾವು ಅನುಭವಿಸೋದು, ಅರ್ಥ ಮಾಡ್ಕೊಳ್ಳೋದು. ನಾ ತಿಳಿದ ಮಟ್ಟಿಗೆ ನೀ ನನ್ನ ಅರ್ಥನೇ ಮಾಡ್ಕೊಂಡಿಲ್ಲ. ಕಮೋನ್ ತೀರ್ಥ, ಅರ್ಥ ಮಾಡ್ಕೊಂಡಿರೋದಕ್ಕೆ ತಾನೇ ನಾನ್ ನಿಮ್ಮಿಂದ ದೂರ ಇರೋದು. ಅರ್ಥ ಮಾಡ್ಕೊಂಡಿರೋದಕ್ಕೆ ತಾನೇ ನಾನ್ ನಿಮ್ಗೋಸ್ಕರ ಕಾಯ್ತಾ ಇರೋದು. ಪದೇ ಪದೇ ಅದನ್ನೇ ಹೇಳಿ ನೀ ಮಾಡಿರೋ ತಪ್ಪುಗಳನ್ನ ಅಳ್ಸೋದಕ್ಕಾಗಲ್ಲ. ನಂಗೆ ಈ ಶೋ ಆಫ್ ಎಲ್ಲ ಇಷ್ಟ ಆಗಲ್ಲ ನಿತ್ಯ. ವಾಟ್? ನಾನೇ ಶೋ ಆಫ್ ಮಾಡ್ದೆ ತೀರ್ಥ? ಇನ್ನೇನ್ ಮತ್ತೆ, ಇದು ಶೋ ಆಫ್ ಅಲ್ಲದೆ ಇನ್ನೇನು? ನನಗೆ ಹೇಳಿದೆ ಯಾಕಿಂತ ಕೆಲಸಗಳನ್ನ ಮಾಡ್ತೀಯ? ನಿತ್ಯ, ನಾ ಮೊದಲೇ ಎಲೆಕ್ಷನ್ ಟೆನ್ಷನ್ ಅಲ್ಲಿ ಇದ್ದೀನಿ. ನೀ ಈ ತರ ನಡ್ಕೊಂಡು ಇನ್ನ ಈ ಟೆನ್ಷನ್ ಕೊಡ್ಬೇಡ. ಜಸ್ಟ್ ರಿಮೂವ್ ಇಟ್. ಅರ್ಥ ಆಯ್ತಾ? ಸಾಹೇಬ್ರೆ, ಯಾರು? ನಿತ್ಯ ಅವ್ರು ಫೋನ್ ಮಾಡಿದ್ರಾ? ಅವ್ರೇನಾದ್ರೂ ಹೇಳಿದ್ರಾ? ಮನ್ಸಿಗೆ ಬೇಜಾರಾಯ್ತಾ ಸಾಹೇಬ್ರೆ? ಹೋಗ್ಲಿ ಬಿಡಿ, ಬನ್ನಿ, ಅತ್ತೆ ಬಂದಿದ್ದಾರೆ, ಮಾತಾಡ್ಸೋಣ. ಅಮ್ಮನ ಇಲ್ಲಿಗೆ ಬಂದಿದಾರ? ಹೌದು ಸಾಹೇಬ್ರೆ, ನಾನೇ ಬರೋದಕ್ಕೆ ಹೇಳಿದ್ದೆ. ಬನ್ನಿ ಹೋಗೋಣ. ಒಂದೆರಡು ನಿಮಿಷ ಹೋಗಿದೆ, ಬರ್ತೀನಿ. ಒಂದ್ 2 ನಿಮಿಷ ನೀವ್ ಇಲ್ಲೇ ಇದ್ರೆ ಮತ್ತೆ ನಿತ್ಯ ಅವ್ರು ಫೋನ್ ಮಾಡ್ತಾರೆ, ಮತ್ತೆ ನಿಮ್ ಮನ್ಸಿಗೆ ಬೇಜಾರಾಗ್ಬೋದು. ಬನ್ನಿ. ಈ ಶೋ ಆಫ್ ಅಲ್ಲ ತೀರ್ಥ, ನಿಜವಾದ ಪ್ರೀತಿ.
ಅಮ್ಮೋರೆ ನಿನ್ನೆ ಸಾಹೇಬ್ರು ನಮ್ ಕಾಲನಿ ಒಂದ್ ಹೆಣ್ಮಗುಗೆ ನಿಮ್ ಹೆಸರನ್ನ ಇಟ್ರು. ನನ್ ಹೆಸ್ರ? ಹೌದು ಅಮ್ಮವ್ರೆ, ಮಗುನ ತುಂಬಾ ಚೆನ್ನಾಗಿ ಬೆಳೆಸಿದೀರಾ. ತಾಯಿ ಹೆಸರಿಡೋದು ಅಂದ್ರೆ ಸುಮ್ನೆನಾ? ನನ್ ಮಗ ತುಂಬಾ ಒಳ್ಳೆಯವನಮ್ಮ. ಹೌದು, ಸಾಹೇಬ್ರು ನಮ್ ಕಾಲೋನಿಗೆ ತುಂಬಾ ಉಪಕಾರ ಮಾಡಿದ್ದಾರೆ. ಕಾಲೋನಿಗೆ ಮಾಡಿರೋ ಉಪಕಾರನ ನಾವ್ ಸಾಯೋ ತನಕ ಮರೆಯಲ್ಲ ಅಮ್ಮವ್ರೆ. ಔತಣ ಹಾಕ್ಸ್ತಿದ್ಯೇನೋ ರಾಮಯ್ಯ, ಔತಣ. ಕಾಲೋನಿ ಜನ ಎಲ್ಲ ವಾಂತಿ ಭೇದಿ ಮಾಡ್ಕೊಂಡು ತುರ್ನ ತಪ್ಪಿದ್ದು ಸಾಯ್ಬೇಕು. ಆ ತೀರ್ಥ ಕಂಡಲ್ಲೆಲ್ಲ ಹವಾ ಮಾಡ್ಕೊಂಡು ಓಡಾಡ್ತಿದ್ದಾನಲ್ಲ, ಅವನ ಹವಾನ ಇವತ್ತು ಟುಸ್ ಮಾಡದೆ ಹೋದ್ರೆ ನನ್ನ ಹೆಸರು ಕಾಶಿನೆಲ್ಲ. ಕಾಶಿ, ವಿಷ ಹಾಕಕ್ ಬಂದ್ಯೇನು? ನೀನೆ ಕುಡ್ದು ಸಾಯಿ. ಹಿಡ್ಕೊಳ್ಳೋ ಅವನ್ನ. ಯಾಕ್ ಸಾಹೇಬ್ರೆ, ಏನಾಯ್ತು? ನಮ್ ಕಾಲನಿ ಉಳ ಕಾಶಿ ಅನ್ನಕ್ಕೇನೋ ಬೆರ್ಸೋದಕ್ ನೋಡ್ದ. ಸರಿಯಾದ ಸಮಯಕ್ಕೆ ಬಂದಿದ್ಕಾಯ್ತು, ಇಲ್ಲ ಅಂದಿದ್ರೆ. ಓ ಶಿವಣ್ಣ, ನಿನ್ ಗೊತ್ತಾ ಬರ್ದೇನೆಯ ಅಡಿಗೆ ಒಂದೇ ಬಿಟ್ಟು ಹೋಯ್ತಾರ, ಇಲ್ಲಿ ಯಾರು ಒಬ್ರು ಇರಬಾರ್ದೇನಪ್ಪ. ಅಯ್ಯೋ, ನೀನೇ ಕರ್ದೆ ಅಂತ ಹೇಳ್ದ, ನಾವ್ ಅಪ್ಪ ಬಂದ್ವಿ. ಅವನೇ ಕಾಸಿ ಅಂತ ನಮಗೆ ಗೊತ್ತಾಗ್ಲಿಲ್ಲ. ಅಯ್ಯೋ, ಇಂತ ಒಳ್ಳೆ ಕೆಲಸ ಮಾಡುವಾಗ ಇಂತ ಕೆಟ್ಟ ಮಕ್ಳು ಏನಾರು ಮಾಡಕ್ ಕಾಯ್ತಿರ್ತಾರೆ. ನೀವು ಮೈಯೆಲ್ಲ ಕಣ್ಣಾಗಿರಪ್ಪ ಇಲ್ಲೇ. ರಾಮಯ್ಯ ಅವರೇ, ಅವ್ನ್ ಮತ್ತೆ ಈ ಕಡೆ ಬರಲ್ಲ, ಟೆನ್ಷನ್ ಮಾಡ್ಕೋಬೇಡಿ. ಬನ್ನಿ ಎಲ್ಲಾರ್ಗು ಊಟ ಬಿಟ್ಮೇಲೆ. ಮುಚ್ಚಪ್ಪ ಮೇಲೆ ಶಿವಣ್ಣ, ಮುಚ್ಚು. ನಡ್ರಿ ನಡ್ರಿ. ಸುಮನ ಅವರೇ, ಇವತ್ತು ನಂಗೆ ತುಂಬಾ ಖುಷಿ ಆಗ್ತದೆ. ಬಡ್ಸಿ.
ಅಮ್ಮರೇ ಅಮ್ಮ ನಿಮಗೆ ನಿಂಬೆ ಹಣ್ಣು ಬಡಿಸಿ ವೇಸ್ಟೇಯ. ಯಾಕೆ ಬಿಗ್ರೆ? ಇವತ್ತು ನೀವು ತರಕಾರಿ ಸಾರಲ್ಲೇ ಊಟ ಮುಗಿಸ್ಬಿಟ್ರಿ, ಬಹು ಬೇಜಾರಾಯ್ತು. ಅದು ಅಪ್ಪ ನಾನು ಅತ್ತೆ ದೇವ್ರ ವ್ರತ ಮಾಡ್ತಿದೀವಿ ಅಂತ ಗೊತ್ತು ತಾನೆ. ಮರ್ತೇ ಬಿಟ್ಟಿದ್ದೆ ಕಣವ, ಅದನ್ನೇ ಅಚ್ಚುಕಟ್ಟಾಗಿ ಬಡ್ಸಮ್ಮ. ಸಮಾಧಾನ ಮಾಡ್ಕೊರಿ, ಯಾರು ಅವಸರ ಮಾಡ್ಬಾರ್ದು. ನೆಕ್ಸ್ಟ್ ಪಂಕ್ತಿ ನಿಮ್ದ. ಓಕೆ, 2 ಪೀಸ್ ಜಾಸ್ತಿ. ಬಾ ಜನಗಳ, 2 ಲಕ್ಷ ಕೊಟ್ಟು ಕೇಳ್ರಿ. ಈ ಕಾಲೋನಿದಾಗ ಇಷ್ಟು ದೊಡ್ಡ ಔತಣ ಕೂಟ ಎಲ್ಲಾದ್ರೂ ನೋಡಿದ್ರೇನ್ರಿ? ಯಾರಾದ್ರೂ ಮಾಡ್ಸಿದ್ರ? ಯಾರು ಮಾಡ್ಸಿಲ್ಲ. ಅದನ್ನ ನಮ್ಮ ರಾಮಪ್ಪನವ್ರು ಮಾಡ್ಸ್ಯಾರ. ಯಾರ ಸಲುವಾಗಿ? ಅವ್ರ ಅಳಿದೇವ್ರ ಸಲುವಾಗಿ. ನಮ್ಮ ಸಾಹೇಬ್ರು ನಿಮ್ಮ ಮನೆಯಾಗ ಒಬ್ಬರಾಗ್ಯಾರ. ಇವತ್ತಿನ ದಿನ ಸಾಹೇಬ್ರು ಅವ್ವರು ಸುಮನಕ್ಕರು ಕುಂತು ಕೂಡಿ ಊಟ ಮಾಡ್ತಾರ ಅಂದ್ರೆ ಲೆಕ್ಕ ಹಾಕ್ರಿ. ಅವ್ರು ನಿಮ್ಮ ಮನಸ್ಸಾಗ ಎಷ್ಟೊಂದು ಹೊಕ್ಕಾರ ಅಂತ ಹೇಳಿ. ಅವ್ರು ಯಾರು ನೀವು ಅನ್ಯಾಯ ಮಾಡಬಾರ್ದು. ನಮ್ಮ ಸಾಹೇಬ್ರ ಅನ್ಯಾಯ ಮಾಡಬಾರ್ದು. ಸಮಾಧಾನ ಸಮಾಧಾನ. ಇವನ್ ಮಾತನ್ನ ಯಾರು ಸೀರಿಯಸ್ ಆಗಿ ತಗೋಬೇಡಿ. ಇವನ್ ಸ್ವಲ್ಪ ಓವರ್ ಎಕ್ಸೈಟ್ ಆಗ್ಬಿಟ್ಟಿದ್ದಾನೆ. ಇವತ್ತು ಔತಣ ಮಾಡ್ಸಿರೋದು ಪ್ರೀತಿಗೋಸ್ಕರ. ಇದ್ಯಾವ ಎಲೆಕ್ಷನ್ ಗಿಮಿಕ್ಕು ಅಲ್ಲ, ಡ್ರಾಮಾನೂ ಅಲ್ಲ. ನಾನು ಇಲ್ಲಿಗೆ ಬಂದಿರೋದು ನಿಮ್ ಜೊತೆ ಸಮಯ ಕಳೆಯೋದಕ್ಕೆ, ನಿಮ್ ಕಷ್ಟ ಸುಖನ ಅರ್ಥ ಮಾಡೋದು. ಎಲ್ಲಾರು ಹೊಟ್ಟೆ ತುಂಬ ಊಟ, ಎಲ್ಲಾರು ಹೊಟ್ಟೆ ತುಂಬ ಊಟ ಮಾಡಿ, ಸಂಕೋಚ ಪಡ್ಕೋಬೇಡಿ. ಸಾವಕಾಶ ತಗೋರಿ.